ನಮಸ್ತೆ. ಈಗ ಇಲ್ಲಿ ನೀವು ನೋಡ್ತಿರ್ತಕ್ಕಂತಹ ಪ್ರಾಪರ್ಟಿ ಬಂದು 1 ಎಕರೆ ಹತ್ತಿರ ಇದೆ. ಅಂದರೆ 90 ಸೆಂಟ್ ಇದೆ. 10 ಸೆಂಟ್ ಕಡಿಮೆ 1 ಎಕರೆಗೆ ಹತ್ತಿರ. ಅಂದರೆ ಅರೌಂಡ್ ಒಂದು 1 ಎಕರೆ ಅಂತ ಅಂದ್ಕೊಳ್ಳಿ. ನೋಡಿ, ಇದೇ ಲ್ಯಾಂಡು. ಕೆಂಪು ಭೂಮಿ, ತುಂಬ ಚೆನ್ನಾಗಿದೆ ಮಣ್ಣು. ನೋಡಿ, ತುಂಬ ಚೆನ್ನಾಗಿದೆ ಮಣ್ಣು. ಇದು ನಕಾಶೆ ರೋಡ್. ಇದು ಗೌರ್ಮೆಂಟ್ ನಕಾಶೆ ರೋಡು. ಇದು ಜನರಲ್ ಪ್ರಾಪರ್ಟಿ. ಇದು ಪರ್ಚೇಸ್ ಲ್ಯಾಂಡ್. ಇದು ಆಲ್ರೆಡಿ ಪರ್ಚೇಸ್ ಆಗಿದೆ. ಸೊ ಇದು ಸೇಲ್ಗೆ ಇಟ್ಟಿದ್ದಾರೆ. ನೋಡಿ, ಇದೇ ರೋಡು, ನಕಾಶೆ ರೋಡು, ಇದೇ ಲ್ಯಾಂಡು. ಸೊ ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಅಕ್ಕಪಕ್ಕ ಎಲ್ಲ ಭೂಮಿಗಳಾಗುತ್ತೆ. ಆಲ್ರೆಡಿ ಎಲ್ಲ ಕೊಟ್ಬಿಡ್ತಾರೆ. ಸೊ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. 1 ಎಕರೆ ಇದೆ, ಜನರಲ್ ಪ್ರಾಪರ್ಟಿ. ಮತ್ತು ವಿಲೇಜ್ಗೂ ಹತ್ತಿರ ಆಗುತ್ತೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ವಿಲೇಜು. ನೋಡಿ, ಅದೇ ವಿಲೇಜು. ಮತ್ತು ಇನ್ನೊಂದೇನೆಂದರೆ, ಈ ಲ್ಯಾಂಡು ಇಲ್ಲಿಂದ ಒಂದು 1/4 ಕಿಲೋಮೀಟ್ರ್ ದೂರ ತಾರೋಡ್ ಇದೆ. ಅಲ್ಲಿ ತಾರೋಡ್ ಇದೆ, ಹತ್ತಿರ ಇದೆ. ತಾರೋಡ್ಗೆ ತುಂಬ ಹತ್ತಿರ ಇದೆ. ವಾಕಬಲ್ಲು, ವಾಕ್ ಮಾಡ್ಕೊಂಡು ಬರ್ಬೋದು. ಹತ್ತಿರ ಇದೆ ತುಂಬ ತಾರೋಡ್ಗೆ. ನೋಡಿ, ಇದೆ ಹಂಗಿದೆ. ನೋಡಿ, ತುಂಬ ಸೂಪರಾಗಿದೆ. ಈ ಕಡೆ ಎಲ್ಲ ನೋಡಿ, ಬೆಂಗಳೂರು ತೊಗೊಂಡು ಆಲ್ರೆಡಿ ತೋಟ ಮಾಡ್ತಾರೆ. ಬೆಟ್ಟನೂ ಬಿಟ್ಟಿಲ್ಲ, ಬೆಟ್ಟನೂ ತೊಗೊಂಡು ಆಲ್ರೆಡಿ ತೋಟ ಮಾಡ್ತಾಯಿದ್ದಾರೆ. ಭೂಮಿ. ಸೊ ಇದು ಪ್ರಾಪರ್ಟಿ ಲಿಟಿಗೇಷನ್ ಆಗೋದು ಮತ್ತೊಂದಾಗೋದು ಏನು ಸಮಸ್ಯೆ ಇಲ್ಲ. ಮತ್ತು ಇದು ಪ್ರೈಸ್ ಬಂದು ಟೋಟಲ್ಲು ಅಂದರೆ ಕಾಸ್ಟ್ ಬಂದು 22 ಲಕ್ಷ ಹೇಳ್ತಾರೆ. ಏನೋ ಒಂದು 50,000 ಬಿಡಿಸ್ಬೋದು ಅಷ್ಟೇ, ಅದಕ್ಕಿಂತ ಕಡಿಮೆ ಬರಲ್ಲ. ಪ್ರೈಸ್ ಬಂದು 22 ಲಕ್ಷ. ಮತ್ತು ಇದು ನಿಮಗೆ ಬೆಂಗಳೂರಿಂದ ಲ್ಯಾಂಡ್ಗೆ ಅರೌಂಡ್ ಒಂದು 145ರಿಂದ 149 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮೈಸೂರಿಗೂ ಅಷ್ಟೇ ಅರೌಂಡ್ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಈ ಕಡೆ ಹನೂರು ತಾಲೂಕು ನಿಯರಾಗಿದೆ, ಈ ಕಡೆ ಕೊಳ್ಳೇಗಾಲ ತಾಲೂಕು ನಿಯರಾಗಿದೆ. ಸೆಂಟ್ರಲ್ಲಿದೆ ಇದು. ಹನೂರಿಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ, ಕೊಳ್ಳೇಗಾಲಕ್ಕೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು ಅರೌಂಡ್ ಒಂದು 3.5 ಈ ಭೂಮಿಯಿಂದ, ಎಕ್ಸಾಕ್ಟ್ ಈ ಭೂಮಿಯಿಂದ ಹೈವೇಗೆ ಅರೌಂಡ್ ಒಂದು ಊರಿಂದ ಆ ಕಡೆ ಹೋದರೆ 3.5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಕಡೆ ಸೈಡ್ ಒಂದು ರೋಡ್ ಇದೆ, ಕಟ್ ರೂಟು ಕೊಳ್ಳೇಗಾಲಕ್ಕೆ. ಈ ಕಡೆ ರೋಡಿಂದ ಹೋದರೆ ನಿಮಗೆ ಒಂದು 2.5 ಕಿಲೋಮೀಟ್ರಿಗೆಲ್ಲ ನಿಮಗೆ ಹೈವೇ ಸಿಗುತ್ತೆ, NH ಹೈವೇ. ಕೊಳ್ಳೇಗಾಲದಿಂದ MMLಸ್ಗೆ ಹೋಗೋ NH ಹೈವೇ ಸಿಗುತ್ತೆ. ಭೂಮಿ ಮಾತ್ರ ಸ್ಕ್ವೇರ್ ಆಗಿದೆ, ಒಂದೇ ಲೈನು. ಚೆನ್ನಾಗಿದೆ ಭೂಮಿ. ಏನು ಆ ಕಡೆ ಈ ಕಡೆ ಏನು ಕ್ರಾಸ್ ಗೀಸ್ ಏನಿಲ್ಲ. ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ದಂಗಿದೆ ಭೂಮಿ, ಸಮತಟ್ಟವಾಗಿದೆ. ಮತ್ತು ನೀರು ಸಿಗುತ್ತೆ. ನೋಡಿ, ಇದೆಲ್ಲ ತೋಟ ಮಾಡಿರೋದು. ನೋಡಿ, ಇದು ತೋಟ. ಸೊ ಇದೆಲ್ಲ ತೋಟ. ಮತ್ತು ಹಿಂದ್ಗಡೆ ನೋಡಿ, ಹಿಂದ್ಗಡೆ ಜೋಳ ಹಾಕಿದರೆ ಇದು ತೋಟ. ಸೊ ನೀರಿಗೇನು ಸಮಸ್ಯೆ ಇಲ್ಲ, ನೀರು ಬರುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕರೆ ಮಾಡಿ. ಧನ್ಯವಾದಗಳು.